ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಪೋಲಿಯೋ ಲಸಿಕೆ ಹಾಕಿಸ್ಲಿಕ್ಕೆ ಬಂದಿದ್ದೇವೆ. ಇಲ್ಲಿ ಒಂದು ಅಂಗನವಾಡಿ ಇದೆ, ಇಲ್ಲಿ ಅಂಗನವಾಡಿ ಹತ್ರ ಬಂದಿದ್ದೇವೆ. ಇವಾಗ ಬೇಗ ಹಾಕಿಸಿ, ಅವಳಿಗೆ ತಿಂಡಿ ಅಂತ ಕೊಟ್ಟಿಲ್ಲ, ಅಂದರೆ ಖಾಲಿ ಹೊಟ್ಟೆಯಲ್ಲಿ ಕೊಟ್ಟರೆ ಒಳ್ಳೆಯದು ಅಂದ್ಕೊಂಡು ಬಂದಿದ್ದೇವೆ. ಇವಾಗ ಅಲ್ಲಿ ಜನ ಎಲ್ಲ ಎಂತ ಇಲ್ಲ, ಸೊ ಹೋಗಿ ನೋಡುವ ಬನ್ನಿ. ನೋಡಿ, ಇಲ್ಲಿ ಅಂಗನವಾಡಿಗೆ ಬಂದಿದ್ದೇವೆ. ಇದೇ ಅಂಗನವಾಡಿ. 2 ಹನಿಗಳು ಪೋಲಿಯೋ ವಿರುದ್ಧ ನಿರಂತರ ಗೆಲುವು. ಇಲ್ಲಿ ನಮ್ಮ ಮನೆಗೆ ಸ್ವಲ್ಪ ಹತ್ರನೇ ಇದೆ ಈ ಅಂಗನವಾಡಿ, ತುಂಬ ಚೆನ್ನಾಗಿದೆ. ಹೋಗಿ ಬರುವ. ಚಾಕ್ಲೇಟ್ ಉಂಟು, ಬೇಗ ಬೇಗ ಇದನ್ನು ಬರ್ಬೇರ ಅವಲಿತ್ತೆ. ಚೀಪೆ 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 ಉಂಡವು. ಡ್ರಾಪ್ಸ್ ಹಾಕಿದ್ವಿ, ತುಂಬಾ ಬಾಯಲ್ಲಿ ಓಪನ್ ಮಾಡ್ತಿರ್ಲಿಲ್ಲ, ಫುಲ್ ಟೈಟ್ ಹಿಡಿತಿದ್ಲು. ಕೈ ಹಿಡ್ಕೊಂಡ್ರು ಕೂಡ ಫುಲ್ ಟೈಟ್ ಹಿಡ್ಕೊಂಡಿದ್ಲು. ನೋಡಿ, ಕೈಗೆ ಅದು ಇದಾಕಿದ್ದಾರಲ್ಲ, ಓಟ್ ಹಾಕುವಾಗ ಹಾಕ್ತಾರೆ ನೈಲ್ ಪಾಲಿಶ್ ತರ, ಅದನ್ನೇ ನೋಡ್ತಿದ್ದಾವೆ. ಶೋಕಿತ್ತೆ ನಮ್ಮ ಸೂಪರೇ, ಅಮ್ಮ ಸೂಪರೇ. ಬಾಯಲ್ಲಿ ಎಕ್ಸ್ಪ್ರೆಷನ್ ಇಲ್ಲ. ಸೂಪರ್ ಬನ್ನಿ ಬನ್ನಿ ಬಾಯ್ ಸೂಪರ್ ನಿಂಗಲೇ ಆಮಂಪ್ಲೆ ಮನೆಯಲ್ಲೂ ಎಂತ ಟೇಸ್ಟ್ ನೋಡೋದು ತಿನ್ನಲ್ಲ. ಆಮಂಪ್ಲೆ ಕೆಲವೊಂದು ಕೊಟ್ರೆ ನುಂಗುದಿಲ್ಲ, ಮದ್ದೆಲ್ಲ ನುಂಗುದಿಲ್ಲ, ಬಾಯೆಲ್ಲ ಇಟ್ಕೊಂಡಿರ್ತಾಳೆ, ಅದೇ ಸಮಸ್ಯೆ. ಮತ್ತೆ ಕೆಲವೊಮ್ಮೆ ನುಂಗ್ತಾಳೆ ಸ್ವಲ್ಪ ಹೊತ್ತಾದ್ಮೇಲೆ. ಹಬ್ಬಿನಿ ಅದು ಡ್ರಾಪ್ಸ್ ಹೋಗಿದೆ, ಅದರದ್ದು ಇದು ಇರ್ತದೆ, ಅದು ಬಿನೀರು ಕುಡ್ತಿಲ್ದಿ ಹೋಗುವ. ತಿಂಡಿ ಆಗಲಿಲ್ಲ ನಮ್ಮದು, ಅದು ಖಾಲಿ ಹೊಟ್ಟೆಲಿ ತಿನ್ಬೇಕಲ್ಲ, ಹಾಗೆ ಬೇಗ ಹೋಗ್ಬೇಕು. ಪಾಪಗೆ ಕೂಡ ಹಸಿ ಆಗ್ತಾಯಿದೆ, ದೊಡ್ಡ ಪಾಪನವರಿಗೆ ಕೂಡ ಹಸಿ ಆಗ್ತಾಯಿದೆ. ಹೋಗಿ ಬರುವ. ಬಂದ್ವಿ ನಾವು. ಇವತ್ತು ನೀರು ದೋಸೆ ಮಾಡಿದ್ದಾಳೆ ಬಿಟ್ಟೆ. ನೀರು ದೋಸೆಗೆ ನಿನ್ನೆದು ಚಿಕನ್ ಉರುವಾಲಿದೆ, ಇದು ಕಾವಲಿ ಖಾಲಿದೆ. ಇನ್ನು ಕೆಲವು ಬಿಸಿ ಬಿಸಿ ದೋಸೆ ಆಗಬೇಕಷ್ಟೆ, ಯಾಕೆಂದರೆ ನಂದು ದೀಪ ಎಲ್ಲ ಇಟ್ಟು ಇನ್ನಾಗಬೇಕು. ಫಸ್ಟ್ ಒಂದು ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಪೋಲಿಯೋ ಡ್ರಾಪ್ಸ್ ಹಾಕಿ ಬರೋದು. ಅಮ್ಮು ಹೇಳು ನೋಡಿ, 2 ಟ್ಯಾಕ್ಸ್ ಹಾಕಿದಾಗೆ ಆ ಬೆರಳನ್ನು ಹಾಗೇನೆ ಇಟ್ಕೊಂಡಿಲ್ಲ ಇಷ್ಟೊತ್ತು. ತುಪ್ಪಲೆ 2 ಟ್ಯಾಕ್ಸ್ ತುಪ್ಪಲೆ. ಓ ಸೂಪರ್ ಅಂಡದೆ ಬಾಬಾ. ಜ್ಯೂಸ್ ಶೋಕಿತ್ತನೆ, ಜ್ಯೂಸ್ ಆಯತ್ತವು ಆಯತ್ತು 2 ಟ್ಯಾಕ್ಸ್ ಜ್ಯೂಸ್ ಶೋಕಿತ್ತನೆ, ಜ್ಯೂಸ್ ಹೋಟೆಲ್ ಗೊತ್ತಿಜ್ಜಲ್ಲದೆ. ಗಿಲ್ಲಿಸ್ ಪೋಸ್ಟಲ್ ಕ್ಲಾಸಿಕ್ ಅಂತ ಇಲ್ಲಿ ಮಣ್ಣಗುಡ್ಡೆಯಲ್ಲಿ ಒಂದು ರೆಸ್ಟೋರೆಂಟ್ 6 ತಿಂಗಳಾಯ್ತು ಸ್ಟಾರ್ಟ್ ಆಗಿ. ನಮಗೂ ಕೂಡ ಗೊತ್ತಿರಲಿಲ್ಲ, ನಾವು ಫಸ್ಟ್ ಟೈಮ್ ಬಂದದ್ದು ಇಲ್ಲಿಗೆ. ತುಂಬ ಒಂಥರ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಒಳಗಡೆ ವಾಶ್ರೂಮ್ ಅಲ್ಲೊಂದು ಮರ ಇದೆ, ಅದು ನೋಡಿ ತುಂಬ ಖುಷಿ ಆಯ್ತು ನನಗೆ. ಮತ್ತೆ ತೋರಿಸ್ತೇನೆ. ಒಂಥರ ಇದು AC ರೂಮು, ಮತ್ತು ಹೊರಗಡೆ ನಾನ್ AC ಇದೆ. ತುಂಬ ಸ್ಪೇಷಿಯಸ್ ಆಗಿದೆ. ಡಿನ್ನರ್ ಎಂಜಾಯ್ ಮಾಡೋದು ಮತ್ತೆ ಸಿಗುವ. ಸಾರಿ, ಲಂಚ್ ಡಿನ್ನರ್ ಅಲ್ಲ, ಲಂಚ್ ಆಯ್ತಾ, ಡಿನ್ನರ್ ಕೈ ಹಚ್ಚಿದ. ಬಂತು ಬರಡಿ.
ಬಿರಿಯಾನಿ ಒಟ್ಟಿಗೆ ಬರೋದು ಲೇಟ್ ಆಗ್ಬೋದು ಜೋರು ಬಡ ಲೇಟ್ ಆದ್ಮೇಲೆ ತೊಂದರೆ ಇದೆ ಗುಜ್ಜಣ್ಣು ಬರಲ್ಲ ಗುಜ್ಜಣ್ಣು ಬೇಜರು ಅವೇನಲ್ಲ ಬರಲ್ಲ ನೀವು ತಿನ್ಬ ಪಾಠ ತಿರ್ಗಾಗ ಸೂಪರ್ ಇದೆ ಇನ್ನು ತಿನ್ಬೇಕಷ್ಟೇ ಅದು ನೋಡೋದು ಸೂಪರ್ ಇದೆ ತಿಂದಮೇಲೆ ಹೇಗೆ ಆಗ್ತದೆ ನೋಡಿ ಹಸಿ ಜೋರಾಗಿದೆ ಕೊಂಡು ಖಾಲಿ ಆಗಲಿ ಗೀ ರೋಸ್ಟ್ ಬಿರಿಯಾನಿ ನಾನು ಹೇಳಿದ್ದು ಇವರು ಟಿಕ್ಕ ಬಿರಿಯಾನಿ ಹೇಳಿದ್ರು ಇಬ್ಬರು ಕೂಡ ಅವ್ರದ್ದು ಬರಬೇಕಷ್ಟು ಬಂತು ಟಿಕ್ಕ ಬಿರಿಯಾನಿ ಗೀ ರೋಸ್ಟ್ ಬಿರಿಯಾನಿ ತುಂಬ ಚೆನ್ನಾಗಿದೆ ಕ್ವಾಂಟಿಟಿ ತುಂಬ ಚೆನ್ನಾಗಿದೆ ಅವ್ರು ಕೇಳಿದರು ಗೀ ರೋಸ್ಟ್ ಬಿರಿಯಾನಿ ಶೇರಿಂಗ್ ಅಂತ ಶೇರಿಂಗ್ ಮಾಡಿದ್ರೆ ಕಷ್ಟ ಆಗ್ತದೆ ಯಾಕೆಂದರೆ ಇವರೇ ಜಾಸ್ತಿ ತಿಂತಾರೆ ಮತ್ತು ನನಗೆ ಕಡಿಮೆ ಆಗ್ತದೆ ಶೇರಿಂಗ್ ಇಲ್ಲ ನಾನು ಅವ್ರದ್ದು ಟಿಕ್ಕ ಬಿರಿಯಾನಿ ಬೇರೆ ಕ್ವಾಂಟಿಟಿ ಫುಲ್ ನಾನು ನಿಲ್ಕೇಳ ಇಲ್ಲಿ ಇವಳದು ಅವಸ್ಥೆ ನೋಡಿ ಬಿಟ್ಟದ್ದು ಬಿರಿಯಾನಿ ನಾವು ಬಿರಿಯಾನಿ ತಿಂತಿದ್ದೇವೆ ಇವಳು ಉರುಪೇಲು ಒನಸಿ ಬಾಯ್ಲ್ಡ್ ರೈಸ್ ತಿಂತಿದ್ದಾಳೆ ಅಂದರೆ ಬಿರಿಯಾನಿ ಅರ್ಧ ಅಲ್ಲಿ ಬಿಟ್ಲು ಅದು ಪಾರ್ಸೆಲ್ ಕೊಟ್ಟಿದೆ ಇವಳಿಗೆ ಬೇರೆ ಫುಡ್ ಎಂತ ಇದ್ರು ಬಾಯ್ಲ್ಡ್ ರೈಸ್ ಒಂದು ಬೇಕೆ ಯಾಕಂದರೆ ಇವಳಿಗೆ ಅದು ತುಂಬ ಇಷ್ಟ ಮತ್ತು ಇಲ್ಲಿದು ರಸಮ್ ಕೂಡ ಸಾಂಬಾರು ಕೊಟ್ಟರು ತುಂಬ ಚೆನ್ನಾಗಿದೆ ಸತ್ಯ ಹೇಳ್ಬೇಕಂದ್ರೆ ಟೆಂಪಲಲ್ಲೆಲ್ಲ ಸಿಗ್ತಲ್ಲ ಆ ಥರ ಇದೆ ಟೇಸ್ಟ್ ಇವಳ ನೋಡಿ ಬಚ್ಚೆ 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 ಬೋರ್ಡು ಬೋರ್ಡು ಬಂದೆ ಬೋರ್ಡು ಬಾಬಾ ಪಾಪದು ಊಟ ಆಯಿತು ಒಂದು ಜ್ಯೂಸು ತಗೊಂಡು ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ ಅವರು ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ ಸತ್ಯ ಹೇಳ್ಬೇಕಂತಂದರೆ ಆ್ಯಂಬಿಯನ್ಸ್ ಅಂತೂ ಸೂಪರ್ ಟೇಸ್ಟ್ ಕೂಡ ಸೂಪರ್ ಒಮ್ಮೆ ವಿಸಿಟ್ ಮಾಡಿ ಎಂಜಾಯ್ ಮಾಡಿ పాత పొట్ట కాతుది ನೀರು ಜ್ಯೂಸ್ ಹೊಡಿತೀನಿ దాదా మన్పు నీరు బబ్లీ దాదా మంపుని ఏరుంది ఇర్న టాయ్సే ఓండి ఇర్న టాయ్స్ డాలీ ఉండు అవే పింకీ ఉండు పింకీ అవే చిన్ను చిన్ను ఉండు అదే ఓ చిన్న ముందే చెప్పుడు అది పాప అదే సపరేట్ చెప్పుడు అది సూపర్ పుచ్చ ఉండు పుచ్చ పుచ్చ
ಅವ್ವೇ ಹ? ಪಾಚು ದೂರ ಹೋದ್ ಬರ್ತೀನಿ ರೀ ಸ್ಕೂಟರ್ போயினே ದೂರ போயறீரு ಟಾಟಾ போயறே ಇಜ್ಜೆ ಇಜ್ಜೆ ಹ ಹ అదే తాచును తాచుంది దయ తాచుని గొంబనే గొంబ ಛೀ ದೆಪ್ಲೆ ಬಾಯಿರ್ದು ದೆಪ್ಲೆ ಬೇಗ ಬರ್ಪೇರಿತ ಪಪ್ಪ ಪಪ್ಪ ಬರ್ಪೇರಿ ದೆಪ್ಲೆ ಹಾಂ ಉಂಡು ಛೇ ಉಂಡು ಉಂಡು ಛೀ 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 ದೆಪ್ಲೆ ಕೊರ್ಲೆ ಅಮ್ಮ ಕೊರ್ಲೆ ಇದು ನೋಡಿ ABCD ಎಲ್ಲ ಹೋಗಿ ಇವಾಗ ಎಲ್ಲ ತೆಗೆದಿದ್ದಾಳೆ. ಇವಳಿಗೆ ಟಾಯ್ಸ್ ತಗೊಂಡ್ಮೇಲೆ ನನಗಾಗ್ತದೆ ಇವಾಗ ಬೇಡ ಇತ್ತು ಅಂತ, ಬಟ್ ಟಾಯ್ಸ್ ನೋಡುವಾಗ ತಗೊಳ್ಳು ಅಂತ ಆಗ್ತದೆ, ತಗೊಂಡ್ಮೇಲೆ ಆಗ್ತದೆ ಸ್ವಲ್ಪ ದೊಡ್ಡದಾದ್ಮೇಲೆ ತಗೊಳ್ಬೋದಿತ್ತು ಅಂತ. ಎಂತ ಮಾಡೋದು, ಮಕ್ಕಳು ಇವಾಗ ಇರೋದೇ ಹೀಗೆ. ಮತ್ತೆ ಮಗೆ ಇವರು ಕೂಡ ಅಷ್ಟೇ, ಕೆಲವೊಂದು ಆಸೆಯಿಂದ ತರೋದು ಟಾಯ್ಸ್ ಅವಳಿಗೆ ಇಷ್ಟ ಆಗುತ್ತೆ ಅಂತ, ಬಟ್ ಅದೊಂದೆರಡು ದಿವಸಕ್ಕೆ ಫುಲ್ ಹಾಳಾಗಿ ಹೋಗ್ತದೆ. ಅವಳಿಗೆ ಆ್ಯಕ್ಚುಲಿ ಟಾಯ್ಸಲ್ಲಿ ಈ ಥರ ಗೊಂಬೆ ಡಾಲ್ಸ್ ಅಂದರೆ ತುಂಬ ಇಷ್ಟ. ಹೆಣ್ಮಕ್ಳಿಗೆ ಜಾಸ್ತಿ ಈ ಥರನೇ ಇಷ್ಟ ಆಗುತ್ತೆ ಅನಿಸುತ್ತೆ. ಸೊ ಅದ್ರ ಜೊತೆ ಏನಿರ್ತಾಳೆ. ಪುಚ್ಚ పుచ్చే మ్యావ్ పంపునే పుచ్చే నాయి ఎంచ పంపును నాయి బూ బూ పంపునే పిలి ఎంచ పంపుండు పిలి ఎంచ పంపుండవు అంబ అంబ ఎంచ పంపుండు అంబ అంబ అంబా పంపుండే సూపర్. కక్క ఎంచ పంపుండు కానే కోగిలే కూ పంపునే అమ్ము ఎంచ పంపును అమ్ము బులిపున ఎంచ బులిపు నీరు ఆతేనా ఆతే మెల్ల బులిపు నీరు ఎంచ బులిపు నీరు బులిపున కోప ఎంచ పంపు నీరు ఎంచ పంపును ಕೋಪನೇ. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಿನ್ನೆ ವ್ಲಾಗನ್ನು ಇವತ್ತಿಗೆ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಇವತ್ತು ಮೀನು ತಂದಿದ್ದೇನೆ. ಮೀನು ಒಂದು ಮುರು ಮೀನಿದೆ ಮತ್ತು ಬಂಗುಡೆ ಫ್ರೆಶ್ ಇದೆ ಮೀನು. ಈಗ ಪಾಪುಗೆ ಮುರು ಮೀನು ಅಂತ, ಅದರಲ್ಲಿ ಸ್ವಲ್ಪ ಅದು ಮಾಂಸದ್ದು ಮೀನು ಅವಳಿಗೆ ಒಂದು ಸಪ್ರೇಟ್ ತರೋದು ಅವಳಿಗೆ ಕೊಡುವಂತ. ಮತ್ತು ಅಡಿಗೆಗೆ ನೋಡಿ ಹೊಸ ಜನ ಈಗ ಎಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. ದಾದಾ ಅನ್ಪುನ್ ಬಾಬಾ ಮುಲ್ತುಲೆ 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 ದಾದಾ ಅನ್ಪುನ್ ನೀರು ಹಾಂ ಇನಿ ಕಡೆ ಪುನ್ಪುರ ಇರಾ ಮಸಾಲೆ ಎಲ್ಲ ಹೇಳ್ದು ಇವತ್ತು. ಹಾಂ ಅಂದ ಇವತ್ತು ಮಸಾಲೆ ಎಲ್ಲ ಅವಳದಂತೆ ನೋಡಿ. ಇದೆಲ್ಲ ಅವಳೇ ತಯಾರು ಮಾಡಿದ್ದು. ತಟ್ಟೆಲೆ ಅಂದರೆ ನಮಗೇನೆ ಒಂಥರ ಈಗ ಆಗ್ತದೆ, ಅಂದರೆ ಮಗಳು ದೊಡ್ಡವಳಾಗ್ತಿದ್ದಾಳೆ ಅಂತ. ಯಾಕಂದರೆ ಅದು ಮಾತಾಡಲಿಕ್ಕೆ ಒಂದೊಂದು ವರ್ಡ್ ಎಲ್ಲ ಮಾತಾಡುವಾಗ ತುಂಬ ಖುಷಿ ಆಗ್ತದೆ. ಇನ್ನು ಸೆಂಟೆನ್ಸ್ ಸೇರಿಸಿ ಮಾತಾಡಲಿಕ್ಕೆ ನಾವು ವೇಟಿಂಗ್, ನಾನು ಖುಷಿ ಆಗ್ತದೆ. ಕೆಲವುದೊಂದು ಹೇಳ್ತಾಳೆ ಮತ್ತು ಕೆಲವು ಇಲ್ಲಿ ಕಿತಾಪತಿ ಮಾಡ್ತಾಳೆ ನೋಡಿ.
ಮರ್ದವು ಮರ್ದು ಬರ್ರೆಜ್ಜಿತ್ತೆ ಬಾಬದನೆ ಮರ್ದು ಬೊಕ್ಕ ಇರು ಕೊರ್ನಾ ಬರೊಚ್ಚಿ ವೆರಿ ಗುಡ್ ಅಂಚ ಪರ್ಪನತ್ತವೆ ನೆಟ್ ಪಾಡ್ದು ಪರ್ರೆ ಹಾಂ ಅಂದ ಹಾಂ ಹಾಗೆ ಈಗ ಮೀನಿಗೆ ಮಸಾಲೆ ಎಲ್ಲ ರೆಡಿ ಆಗಿದೆ, ಊಟ ಆಲ್ರೆಡಿ ರೆಡಿ ಆಗಿದೆ. ಈಗ ನಮಗೆ ಇದೊಂದು ರೆಡಿ ಮಾಡಿ ಒಂದು ಫಾಸ್ಟಾಗಿ ನಮ್ಮದು ಮೊನ್ನೆ ಕೂಡ ಸರಿ ಆಗಲಿಲ್ಲ, ನಾವು ಶೋರೂಮ್ಗೆ ಹೋಗಿದ್ವಲ್ಲ, ಹಾಗೆ ಅದು ಬ್ಲಾಕ್ ಆಗಿದೆ. ಅದು ಎಂತ ಅಂತ ಗೊತ್ತಿಲ್ಲ, KYC ಅಪ್ಡೇಟ್ ಕೂಡ ಆಗ್ತಾ ಇಲ್ಲ. ಸುಮ್ಮನೆ ಟೋಲ್ಗೇಟಲ್ಲಿ ದುಡ್ಡು ಕಟ್ತಾ ಇರಬೇಕಾಗ್ತದೆ, ಸುಮ್ಮನೆ ಡಬಲ್ ಹಣ ಹೋಗ್ತದೆ. ಹಾಗಾಗಿ ಅದೊಂದು ಸರಿ ಮಾಡಲೇಬೇಕು ಇವತ್ತು. ನೋಡುವ, ಸರಿ ಮಾಡಿ ಬರುವ. ನೋಡಿ ಮುರುಮೀನು ಹೇಗಿದೆ ನೋಡಿ, ಫ್ರೆಶ್ ಇದೆ, ಜೀವ ಮುರುಮೀನು. ಫ್ರೈ ಮಾಡಿದರೆ ಚೆಂದ ಆಗ್ತದೆ ಆ್ಯಕ್ಚುಲಿ. ಇಂಥ ಮೀನೆಲ್ಲ ಫ್ರೈಗೆ ಸೂಪರ್ ಆಗ್ತದೆ, ಬಂಗುಡೆ ರಸಕ್ಕೆ. ತಂದೆಗೂ ಮಗಳಿಗೆ ನೋಡಿ ಇದರಲ್ಲಿ ಮೊಟ್ಟೆ ಇದೆ. ಇನ್ನು ರಸ ತಿನ್ನಲಿಕ್ಕೆ ನನಗೆ ಇನ್ನೊಂದು ಜನ ಬರ್ತದೆ, ರಸ ತಿನ್ನಲಿಕ್ಕೆ ನನಗೆ ಯಾರಿಲ್ಲ ಪಾರ್ಟ್ನರ್. ಇನ್ನೊಬ್ಬ ಗಂಡು ಮಗು ಬರಬೇಕು. ಇವಾಗಿನವರಿಗೆ ಯಾರಿಗೂ ಇಷ್ಟ ಆಗಲ್ಲ ರಸ ಎಲ್ಲ. ಮೀನದ್ದು ಚಿಕ್ಕಂದಿಂದ ರಸ ತಿಂದು ಮೀನು ರಸ ಅಂದ್ರೆ ಇಷ್ಟ. ತುಂಬ ಜನಕ್ಕೆ ಫ್ರೈ ಇಷ್ಟ ಇರ್ತದೆ, ನನಗೂ ಫ್ರೈನೂ ಇಷ್ಟ, ಅದಕ್ಕೆ ಸ್ವಲ್ಪ ರಸ ಜಾಸ್ತಿ ಇಷ್ಟ. ರಸ ಮಾಡಿದರೆ ನಾಳೆ ಖಾಲಿ ಮಾಡ್ತೇನೆ, ಯಾರು ಇಲ್ಲಾದರೂ ಪರವಾಗಿಲ್ಲ. ಮತ್ತು ಇವರಿಗೆ ಫ್ರೈ ಇಷ್ಟ ಅಲ್ಲ, ಹಾಗೆ ಮಿಡಲ್ ಫ್ರೈ ಮಾಡೋದು. ಅದು ಡೀಪ್ ಫ್ರೈ ಇಷ್ಟ ಇಲ್ಲ ನಮಗೆ, ಫ್ರೈ ಮಾಡ್ತೇವೆ. ತವಾ ಫ್ರೈ ಚೆಂದ ಆಗ್ತದೆ, ಡೀಪ್ ಫ್ರೈ ಚೆಂದ ಆಗ್ತದೆ. ಒಂದು ನಿಮಿಷ, ಇವಳು ಸರ್ಕಸ್ ಮಾಡ್ತೀವಿ, ಅಲ್ಲಿ ಬರ್ತೇನೆ. ಬಂದ್ವಿ ಕುಂಟಿಕಾಣದಲ್ಲಿ, ಶೋರೂಮ್ ಹತ್ರ ರೀಚಾರ್ಜ್. ಮೊನ್ನೆ ಕೂಡ ಬಂದಿದ್ವಿ ಇಲ್ಲಿ, ಮೊನ್ನೆ ವ್ಲಾಗಲ್ಲಿ ಕೂಡ ತೋರಿಸಿದ್ವಿ ಅನಿಸುತ್ತೆ. ಹಾಗೆ ಈಗ ವಾಪಸ್ ಬಂದಿದೆ ಫಾಸ್ಟಾಗಿ ಇದು ಮಾಡಲಿಕ್ಕೆ. ಅದು ಫಾಸ್ಟಾಗಿ ಒಂದು ಎಂತ ಆಗಿದೆ ಅಂತ ಗೊತ್ತಾಗಲ್ಲ. ನೋಡುವ, ಇವತ್ತು ಸರಿ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಬೋರ್ಡ್ ಬಲ್ಲಿ ಈಗ ಮಧ್ಯಾಹ್ನದ ಊಟಕ್ಕೆ ಮನೆಗೆ ರೀಚ್ ಆದ್ವಿ ನಾವು ಕರೆಕ್ಟ್ ಟೈಮ್ಗೆ. ಎಲ್ಲ ಆಲ್ಮೋಸ್ಟ್ ಪದಾರ್ಥ ಎಲ್ಲ ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದಾರೆ. ಹಾಗೆ ತೋರಿಸಿದ್ದಲ್ಲ ಮೀನು ಸಾರು ರೆಡಿ ಆಗಿದೆ. ಬಂದು ಸ್ವಲ್ಪ ಕೆಲಸ ಕಮ್ಮಿ ಆಗ್ತದೆ. ರೈಸ್ ಕೂಡ ರೆಡಿ ಇದೆ. ಮತ್ತು ಈಗ ಮುರುಮೀನು ಫ್ರೈ ಆಗ್ತಾಯಿದೆ. ಒಂದೆರಡು ಬಂಗುಡೆ ಕೂಡ ಇದೆ ಅದರಲ್ಲಿ. ಅದು ನನಗೆ, ಮುರುಮೀನು ಪಾಪುಗೆ ಅಂದರೆ ಫುಲ್ಲು ತಿನ್ನಲ್ಲ ಅವಳು. ಮತ್ತು ಪಾಪುಗಿಂತ ಸುಮ್ಮನೆ ದೂರ ಆಗೋದು, ಮತ್ತು ಇವಳು ತಿನ್ನೋದು ಬಿಟ್ಟೆ. ನೋಡಿ ಅವಸ್ಥೆ ನೋಡಿ, ಪಾಪುಗಿಂತ ದೂರ ಹಾಕಿ ಅಮ್ಮು ದಾದ ಬಚ್ಚೆ ನಾನು ಬಿಡ್ಲಿಕ್ಕೆ ತಿತ್ತು ಬಿಡ್ಲಿಕ್ಕೆ. ಓ, ಇದು ಲಾಸ್ಟ್ ಟೈಮ್ ಮಸ್ಕತ್ಗೆ ಹೋದಾಗ ತಂದದ್ದು. ತುಂಬ ಒಳ್ಳೆ ಕಾರು, ತುಂಬ ಗಟ್ಟಿ ಇದೆ. ಎಷ್ಟು ಸತಿ ಕೆಳಗೆ ಬಿದ್ದರೆ ಸಹ ಎಂತ ಆಗೋದಿಲ್ಲ. ಇಲ್ಲಿ ನೋಡಿ, ಒಂದು ನಿಮಿಷ. ಬಿಡ್ಲೆ ಶೋರೂಮ್ಗೆಲ್ಲ ಹೋಗುವಾಗ ಆಸೆ ಆಗ್ತದೆ. ಯಾಕಂದರೆ GST ಆಫರ್ ಅಂತೆ, ಅದು ಕೂಡ ಡಿಸೆಂಬರ್ ತಿಂಗಳು. ಹೌದು, 1 ಲಕ್ಷ ತನಕ ಕಡಿಮೆ ಆಗ್ತದೆ ಅಂತೆ. ನಾವು ತಗೊಳ್ಳುವಾಗ ಅದಕ್ಕೆ 5 ಲಕ್ಷ ಇತ್ತು ನಮ್ಮದು ಗಾಡಿಗೆ. ಈಗ ತಗೊಳ್ಳೋದಾದರೆ ಅದಕ್ಕೆ 4 ಲಕ್ಷ. ಹಾಗೆ 1 ಲಕ್ಷ ಎಲ್ಲ ಕಾರಿಗೂ ಕಡಿಮೆ ಆಗ್ತದೆ ಅನಿಸ್ತದೆ, ಗೊತ್ತಿಲ್ಲ ಕರೆಕ್ಟ್ ವ್ಯಾಲ್ಯೂ. ಫಾಸ್ಟಾಗಿ ಇದು ಆಲ್ಮೋಸ್ಟ್ ಸರಿ ಆಗಿದೆ ಅಂತೆ, ನೋಡಬೇಕು, ಗೊತ್ತಿಲ್ಲ ಎಂತ ಅಂತ. ಈ ಫ್ರೈಗೆ ಬೇಸೊಪ್ಪು ಹಾಕಿದೆ, ಅದರ ಒಂದು ಟೇಸ್ಟೇ ಬೇರೆ. ಬಂದೆ ನೇ ಹಾಂ 3 ವರ್ಷ ನೇ ಬಿಕ್ಕಿ ಹಾಂ ಹಾಂ. ನಾವು ಕಾರ್ ಕೂಡ ಅಷ್ಟೇ, ಎಲ್ಲ ಫಸ್ಟ್ ಲೆವೆಲಿಂದ ಹೋಗುವ ಅಂತ. ಫಸ್ಟಿಗೆ ಅಂದರೆ ನಾವು ತಗೊಳ್ಳಿಕ್ಕೆ ಹೋದದ್ದು ಬೇರೆ, ಮತ್ತು ಸುಮ್ಮನೆ ಸಡನ್ ದೊಡ್ಡ ಕಾರ್ ಬೇಡ ಅಂತ ಫಸ್ಟಿಗೆ ಚಿಕ್ಕ ಕಾರ್ ತಗೊಂಡದ್ದು.
ತುಂಬಾ ಅಂದ್ರೆ ತುಂಬಾ ನಮಗೆ ಕೆಲಸ ಆಗಿದೆ. ಇದು ಸೆಕೆಂಡ್ ಹೋಗಿ ಅಂತಾನೆ ಹೇಳ್ಬೋದು. ತುಂಬಾ ಟ್ರಾವೆಲ್ ಮಾಡಿದ್ರೆ ಅದರಲ್ಲಿ ನಾನು ಕೂಡ ಪ್ರೋಗ್ರಾಮ್ಗೆಲ್ಲ ಹೋಗುವಾಗ ಅದೊಂದು ಅದೇ ಇವಾಗ ಕಮ್ಮಿ, ಯಾಕಂದ್ರೆ ಇವರೊಬ್ಬರೇ ಹೋಗ್ಬೇಕಲ್ಲ. ಇವಾಗ ಇವರು ಬಸ್ಸಲ್ಲೇ ಟ್ರಾವೆಲ್ ಮಾಡಿ ಸ್ಟಾರ್ಟಿಂಗ್ ನಾವು ಇದ್ರೂ ಕೂಡ ಆಲ್ಮೋಸ್ಟ್ ಎಲ್ಲ ಕರ್ನಾಟಕದ ಬೇರೆ ಬೇರೆ ಊರಿಗೆ ಅದೆಲ್ಲ ಹೋಗ್ತಾ ಇದ್ವಿ. ನಮ್ದು 1 ವಾರದೆಲ್ಲ ಲಗೇಜ್ ಎಲ್ಲ ತಗೊಂಡು ಮತ್ತೆ ನಾನು ಪ್ರೆಗ್ನೆಂಟ್ ಆದಮೇಲೆ ಇವ್ರು ಕೂಡ ಹೋಗೋದು ಕಮ್ಮಿ ಕಾರಲ್ಲಿ, ಯಾಕಂದರೆ ಇಬ್ಬರನ್ನೇ ಡ್ರೈವಿಂಗ್ ಕಲಿಸ್ಬೇಕು. ಅಂದರೆ ಕೆಲವೊಮ್ಮೆ ನೈಟ್ ವಾಪಸ್ ಬರಬೇಕಲ್ಲ, ನನಗೆ ನೈಟ್ ಡ್ರೈವಿಂಗ್ ಆಗಲ್ಲ, ಆದಷ್ಟು ಬಸ್ಸಲ್ಲಿ ಹೋಗೋದು. ಐರಾವತದಲ್ಲಿ ತುಂಬ ಕಂಫರ್ಟೇಬಲ್ ಆಗ್ತದೆ, ಯಾಕಂದರೆ ಟ್ರಾವೆಲ್ ಯಾವತ್ತು ಕಂಫರ್ಟೇಬಲ್ ಇರಬೇಕು. ಆಗ ಪ್ರೋಗ್ರಾಮ್ ಎಲ್ಲ ಹೋದರೆ ಜಾಸ್ತಿ ಸುಸ್ತಾಗಲ್ಲ. ಊಟ ಮಾಡುವ ಮತ್ತೆ ಮಾತಾಡುವ. ಇದು ನಮ್ಮ ಸಂಡೇ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.